ವೀಕ್ಷಕರೇ, ನಾವಿವತ್ತು ಮಾಡುವ ರೆಸಿಪಿ ಹಲಸಿನಕಾಯಿ ಹಾಗೂ ಕಡಲೆ ಸುಕ್ಕ. ಹಲಸಿನಕಾಯಿ ಮತ್ತು ಕಡಲೆ ಸುಕ್ಕವನ್ನು ಮಾಡಲು ಬೇಕಾಗುವ ಸಾಮಗ್ರಿ: ಮೊದಲು ಒಂದು ಪಾತ್ರೆಯನ್ನು ತಕ್ಕೊಳ್ಳಿ. ನಂತರ ಮಸಾಲೆಯನ್ನು ಹುರಿಯುವುದಕ್ಕಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಂತರ ಮೆಣಸನ್ನು ಹಾಕಿ ಫ್ರೈ ಮಾಡಿ. ಮೆಣಸು ಫ್ರೈ ಆದ ನಂತರ ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಸಾಸಿವೆ ಹಾಕಿ ಫ್ರೈ ಮಾಡಿ. ನಂತರ ಕೊನೆಯದಾಗಿ ಅರಿಶಿನ ಮತ್ತು ಮೆಂತೆಯನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಗರಿಗರಿಯಾಗಿ ರುಬ್ಬಿಕೊಳ್ಳಿ. ಅದರ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಬರಬೇಕು. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ, ಕರಿಬೇವು, ಹಾಗೂ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ಫ್ರೈ ಮಾಡಿ. ಮಸಾಲೆ ಫ್ರೈ ಆದ ನಂತರ ಬೇಯಿಸಿದ ಹಲಸಿನಕಾಯಿ ಹಾಗೂ ಕಡಲೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ನಿಮಗೆ ತುಂಬ ಡ್ರೈ ಅಂತ ಅನಿಸಿದರೆ ಬೇಯಿಸಿಟ್ಟ ನೀರನ್ನು ಇಲ್ಲಿ ಆ್ಯಡ್ ಮಾಡಬಹುದು. ನಾನು ಬೇಯಿಸಿರುವಾಗ ಉಪ್ಪನ್ನು ಸೇರಿಸಿರುವುದರಿಂದ ಇಲ್ಲಿ ಉಪ್ಪನ್ನು ಸೇರಿಸಿರುವುದಿಲ್ಲ. ನಿಮಗೆ ಬೇಕಾದರೆ ಇಲ್ಲಿ ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಈಗ ರುಚಿಕರವಾದ ಹಲಸಿನಕಾಯಿ ಕಡಲೆ ಸುಕ್ಕ ಸವಿಯಲು ಸಿದ್ಧ.